ಸ್ವಂತ ಮನೆ ಇಲ್ಲದಿರೋರಿಗೆ ರಾಜ್ಯ ಸರ್ಕಾರದಿಂದ ನಿವೇಶನ ಸಿಗ್ತಾ ಇದೆ. ಹೇಗೆ ಸಿಗುತ್ತೆ, ಏನು ಕತೆ ಇದು ಮಾಹಿತಿ, ಯಾರ್ಯಾರಿಗೆ ಸಿಗುತ್ತೆ, ಯಾರ್ಯಾರು ಅಪ್ಲೈ ಮಾಡ್ಬೋದು, ಅರ್ಜಿ ಹೇಗೆ ಸಲ್ಲಿಸೋದು, ಎಲ್ಲ ಮಾಹಿತಿ ವಿಡಿಯೋಲಿ ಕೊಡ್ತೀನಿ. ವಿಡಿಯೋ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ಸಂಪೂರ್ಣ ವಿವರಣೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಂದ್ರೆ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಹಾಗೂ ಸ್ವಂತ ಮನೆ ಇಲ್ಲದಿರೋರಿಗೆ, ಈ ಸ್ವಂತ ಫ್ಲಾಟ್ ಇಲ್ದಿರೋರಿಗೆ ಈ ಅವಕಾಶನ ಬಳಸ್ಕೋಬಹುದು. ಅದರಲ್ಲೂ ಯಾರಿಗೆ ಅನ್ನೋ ಮಾಹಿತಿ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಸರ್ಕಾರದಿಂದನೇ ಈ ಫ್ಲಾಟ್ಗಳು ಕೊಡ್ತಾರೆ. ಯಾರಿಗೆ ಫ್ಲಾಟು ಎಲ್ಲಿ ಸಿಗುತ್ತೆ, ಅವ್ರು ಹೇಗೆ ಪಡಿಬೋದು ಅಂತ, ಅಂದ್ರೆ ಅರ್ಜಿ ಎಲ್ಲಿ ಸಲ್ಲಿಸಬಹುದು ಅನ್ನೋ ಕೂಡ ಮಾಹಿತಿ ಇರುತ್ತೆ. ಈ ವಿಡಿಯೋಲಿ ಸಂಪೂರ್ಣ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾರ ಹತ್ರ ಸ್ವಂತ ಮನೆಯಲ್ಲೋ, ಆಯ್ತಾ, ಯಾರ ಹತ್ರ ಬಾಡಿಗೆ ಮನೇಲಿ ಅವರು ಇದಾರೋ ಅವರು ಈಗ SC ST ಜನಾಂಗದಿರ್ಬೋದು ಅಥವಾ ಇತರ ಯಾವುದೇ ವರ್ಗದವರು ಇರ್ಬೋದು, ಅವ್ರಿಗೂ ಕೂಡ ಕಾನೂನಿಂದನೇ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದೇನಪ್ಪ ಅವಕಾಶ ಅಂತ ಅಂದ್ರೆ 14/4/1988 ಒಳಗೆ ಮುಂಚೆನೆ ನೀವು ಮನೆನ ಕಟ್ಬಿಟ್ಟಿದ್ರ, ನಿಮ್ಗೆ ಅಲ್ಲಿ ಒಂದು ಸೈಟ್ನ ತಗೊಂಡು ಮನೆ ಸೈಟ್ ತಗೊಂಡಿರ, ಆದ್ರೆ ಅದು ಅಕ್ರಮ ಆಗಿದೆ, ಸಕ್ರಮ ಆಗಿಲ್ಲದೆ ಇದ್ರೆ ಅಂಥವ್ರಿಗೆ ಕಾನೂನಿಂದ ಒಂದು ಸುವರ್ಣ ಅವಕಾಶ ಕೂಡ ಇದೆ ಸರ್ಕಾರದಿಂದ ಅಂತ ಹೇಳ್ಬೋದು. ಏನಪ್ಪ ಅಂತ ಅಂದ್ರೆ 94C ಅಡಿಯಲ್ಲಿ ನೀವು ಅರ್ಜಿನಗೆ ಅವಕಾಶ ಮಾಡಿಕೊಟ್ಟಿದ್ರೆ ತಹಶೀಲ್ದಾರ್ಗೆ ಕೈಪಿಡಿಯಲ್ಲಿ ಕೂಡ ಇದಕ್ಕೆ ಒಂದು ಮಾಹಿತಿ ಇದೆ. ಏನಪ್ಪ ಇದೆ ಅಂದ್ರೆ ನಗರ ಪ್ರದೇಶದಲ್ಲಿ 2030 ಹಕ್ಕುಪತ್ರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 30-40 ಸೈಟಲ್ಲಿ ನೀವು ಮನೆನ ಕಟ್ಕೊಂಡಿದ್ರೆ ಅದು ಸಕ್ರಮ ಆಗಿದ್ರೆ ನೀವು ಸಕ್ರಮ ಮಾಡಿಸ್ಕೊಳ್ಳಬಹುದು. ಹೇಗಂತ ಅಂದ್ರೆ ನೀವು ಅರ್ಜಿನ ಸಲ್ಲಿಸಿ ನಿಮ್ಗೆ ಅದು ಸಕ್ರಮ ಆದ್ಮೇಲೆ 2 ತಿಂಗಳ ಕಾಲಾವಕಾಶ ಇರುತ್ತೆ. ನೀವು ಅದಕ್ಕೆ ಪೇಮೆಂಟ್ ಅಥವಾ ದುಡ್ಡನ್ನ ಕಟ್ಟಬೇಕು. ಹಾಗೂ ಪರಿಶಿಷ್ಟ ಪಂಗಡದವ್ರಿಗೆ ಒಂದು ಏನಂದ್ರೆ 50% ಅಷ್ಟು ವಿನಾಯಿತಿ ಇರುತ್ತೆ. ಆಯ್ತಾ, ಗ್ರಾಮೀಣ ಪ್ರದೇಶದಲ್ಲಾದ್ರೆ ನಿಮ್ಗೆ ಯಾವುದೇ 30-40 ಸೈಟ್ ಇದ್ರೆ ಕೂಡ ಯಾವುದೇ ಮೌಲ್ಯ ಇರಲ್ಲ, ಫ್ರೀ ಆಗಿ ಕೊಡ್ತಾರೆ. ಆರ್ಥಿಕವಾಗಿ ಹಿಂದುಳಿದಿದ್ರೆ ಅವ್ರಿಗೆ 20% ಅಷ್ಟು ವಿನಾಯಿತಿ ಇರುತ್ತೆ. ನಗರ ಪ್ರದೇಶದಲ್ಲಿ ಅಂದ್ರೆ 20-30 ಸೈಟ್ ಒಂದು 10 ಲಕ್ಷ ಇದ್ರೆ 2 ಲಕ್ಷದಷ್ಟು ಅವರು ನಿಮ್ಗೆ ಕಟ್ಕೊಡ್ತಾರೆ. ಪರಿಶಿಷ್ಟ ಪಂಗಡದವ್ರಿಗೆ 50% ಅಷ್ಟು ಕೊಡ್ತಾರೆ. ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ಉಪ ವಿಭಾಗದ ಅಧಿಕಾರಿ ಇರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು, ಅವ್ರ ಹತ್ರ ಹೋಗಿ ನೀವು ಸಕ್ಷಮ ಅಧಿಕಾರಿಗಳು ಅಂತಾನೆ ಮಾಡಿರ್ತಾರೆ ಸರ್ಕಾರದವರು. ಆ ಸಕ್ರಮ ಅಧಿಕಾರಿ ಅಥವಾ ಸಕ್ಷಮ ಅಧಿಕಾರಿ ಅಂತ ಅವ್ರ ಹತ್ರ ಹೋಗಿ ಅರ್ಜಿನ ನೀವು ಸಲ್ಲಿಸಿದ್ರೆ ಸರ್ಕಾರಿ ನಿವೇಶನ ನಿಮ್ಗೆ, ಅದೇನು ನೀವು ಆಗ್ಲೇ ಮನೆ ಕಟ್ಬಿಟ್ಟಿದ್ದೀರಾ ಅದು ನಿಮ್ಗೆ ಮಂಜೂರಾತಿ ಆಗುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ಯಾರ್ಯಾರ ಹತ್ರ ಮನೆ ಕಟ್ಬಿಟ್ಟಿದ್ದಾರೆ 1998 ಒಳಗೆ ಅಂಥವ್ರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಗೆ ಯಾರ್ಯಾರ ಹತ್ರ ಮನೆ ಇಲ್ವೋ, ಬಾಡಿಗೆ ಮನೆ ಇಲ್ವೋ, ಅಥವಾ ಬಾಡಿಗೆ ಮನೆಯಲ್ಲಿ ಇದ್ದೀರೋ, ಸರ್ಕಾರಿ ಸೈಟ್ ಇಲ್ವೋ ಅಥವಾ ನಿಮ್ದೇ ಒಂದು ಸೈಟಲ್ಲಿ ನೀವು ಮನೆ ಕಟ್ಟಕ್ಕೆ ಆಗಿಲ್ವೋ ಅಂಥವ್ರು ಕೂಡ ನಮಗೆ ಕಮೆಂಟ್ ತಿಳಿಸ್ಕೊಡಿ. ಎಷ್ಟು ಜನ ಇದ್ದಾರೆ ಬಾಡಿಗೆ ಮನೆ, ಎಷ್ಟು ಜನ ಸ್ವಂತ ಮನೆ ಇದ್ದಾರೆ ಅಂತ ಕೂಡ ನಮಗೂ ಕೂಡ ಒಂದು ಚಿಕ್ಕ ಮಾಹಿತಿಯಾಗಿ ಸಿಗುತ್ತೆ. ನಾವು ಕೂಡ ಬಾಡಿಗೆ ಮನೆ ಇರೋದು, ಸೊ ತಲೆ ಕೆಡಿಸ್ಕೊಬಿಡಿ. ಬಾಡಿಗೆ ಮನೆ ಇರೋದೇನು ತಪ್ಪೇನಲ್ಲ. ಆದ್ರೆ ನೀವೇನೋ ಒಂದು ಮನೆ ಕಟ್ಬಿಡಿರ ಆಗ್ಲೇ ಅಂದ್ರೆ ಇದು ಅಕ್ರಮ ಸಕ್ರಮ ಅದರಲ್ಲಿ ಕನ್ವರ್ಟ್ ಮಾಡಿಕೊಂಡು ನೀವು ಆ ಜಾಗನ ನಿಮ್ದೇ ಹೆಸರಾಗಿ ತಗೋಬಹುದು. ಹೇಳದ್ನಲ್ಲ, ಗ್ರಾಮೀಣ ಪ್ರದೇಶದಲ್ಲಿ 30-40, ನಗರ ಪ್ರದೇಶದಲ್ಲಿ 20-30 ಅಷ್ಟು ಅವಕಾಶವನ್ನ ಮಾಡಿಕೊಡ್ತಾರೆ. ಇದು ಹೊಸ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ಬಿಟ್ಟು ಮತ್ತೆ ಡ್ರಾಪ್ ಡೌನ್ ಅಲ್ಲಿ ಆಲ್ ಆಪ್ಷನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೆ. ತರ ಹೊಸ ಮಾಹಿತಿಗಳನ್ನ ಕೊಟ್ಟಲ್ಲಿ ಬರ್ತಿರ್ತಾರೆ, ಅದನ್ನು ಮಿಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.